ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನಾನು ಇವತ್ತು ಕಡಲೆಬೇಳೆ ವಡೆ ಮಾಡ್ತಾಯಿದ್ದೀನಿ. ಯಾವ ರೀತಿ ಮಾಡೋದು ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಬನ್ನಿ ನೋಡೋಣ ಯಾವ ರೀತಿ ಮಾಡೋದು ಅಂತ. ಮೊದಲಿಗೆ ನಾನು 1 ಕಪ್ಪು ಕಡಲೆಬೇಳೆ ತೊಗೊಂಡಿದ್ದೀನಿ. ಇದನ್ನು ನೀಟಾಗಿ ಒಂದು ಬೌಲಿಗೆ ಹಾಕ್ಬಿಟ್ಟು ವಾಶ್ ಮಾಡ್ಕೋಬೇಕು. ಒಂದೆರಡು ಸಲ ವಾಶ್ ಮಾಡಬೇಕು. ಅದ್ರ ಜೊತೆಗೆ ಇದು ಒಂದೆರಡು ಸ್ಪೂನ್ನ ಅಕ್ಕಿನೂ ಸಹ ಇದ್ರ ಜೊತೆಗೆ ಹಾಕ್ಬಿಟ್ಟು ತೊಳ್ಕೊಬೇಕು. ನೋಡಿ, ಇವೆರಡನ್ನೂ ಅಷ್ಟೇ ಕ್ಲೀನಾಗಿ ವಾಶ್ ಮಾಡಬೇಕು. ಒಂದೆರಡು ಸಲ ವಾಶ್ ಮಾಡಬೇಕು. ನೋಡಿ, ಇವಾಗ 2 ಸಲ ವಾಶ್ ಮಾಡಿದ್ದೀನಿ. ಇದಕ್ಕೆ ನಾನು ನೀರು ಹಾಕ್ತಾಯಿದ್ದೀನಿ. ಇದನ್ನು ನೀರು ಹಾಕ್ಬಿಟ್ಟು 1 ಅವರ್ ಹಾಗೆ ಬಿಡಬೇಕು ನೆನೆಯಲಿಕ್ಕೋಸ್ಕರ. 1 ಅವರ್ ಮಾತ್ರ ನೆನೆಸಿ, ಜಾಸ್ತಿ ನೆನೆಸೋದು ಬೇಡ. ತುಂಬ ನೆನೆಸ್ಬಿಟ್ರೆ ಕ್ರಿಸ್ಪಿಯಾಗಿ ಬರೋಲ್ಲ, ಮೆತ್ತಗಾಗಿಬಿಡುತ್ತೆ. ಅದಕ್ಕೋಸ್ಕರ 1 ಅವರ್ ಮಾತ್ರ ನೆನೆಸ್ಬೇಕು. ಇದನ್ನು 1 ಅವರ್ ನೆನೆಯಕ್ಕೆ ಬಿಡೋಣ. ನೋಡಿ ಫ್ರೆಂಡ್ಸ್, ನಾನು ಇವಾಗ 1 ಅವರು ಕಡಲೆಬೇಳೆ ನೆನೆಸಿಟ್ಟಿದ್ದೀನಿ. ನೋಡಿ, ಇಷ್ಟು ನೆನೆದಿದೆ ಸಾಕು. ಜಾಸ್ತಿ ತೆಳುವಾಗಿ ನೆನೆಯೋದು ಬೇಡ, ಸಾಫ್ಟ್ ಆಗೋದು ಬೇಡ. ಇಷ್ಟು ಗಟ್ಟಿಯಾಗಿ ನೆನೆದ್ರೆ ಸಾಕು. ತುಂಬ ಸಾಫ್ಟಾಗಿ ನೆನೀತು ಅಂದರೆ ವಡೆ ಎಲ್ಲ ನೀರು ಥರ ಆಗಿಬಿಡುತ್ತೆ, ಚೆನ್ನಾಗಲ್ಲ. ಅದಕ್ಕೋಸ್ಕರ ಇಷ್ಟು ಮಾತ್ರ ನೆನೆಸ್ಕೊಂಡ್ರೆ ಸಾಕು. 1 ಅವರ್ ಮಾತ್ರ ನೆನೆಸಿ ಸಾಕು. ಇವಾಗ ಚಿಕ್ಕದಾಗಿ ಒಂದು ಮಸಾಲೆ ರುಬ್ಕೊಳ್ತೀನಿ. ಮಸಾಲೆ ರುಬ್ಕೊಳ್ಳೋಕ್ಕೆ ಒಂದು ಅರ್ಧ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 4 ಮೆಣಸಿನಕಾಯಿ ತೊಗೊಂಡಿದ್ದೀನಿ. 1-2 ಪೀಸು ಚಕ್ಕೆ ತೊಗೊಂಡಿದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ತೊಗೊಂಡಿದ್ದೀನಿ. ಇಲ್ಲಿ ಬೆಳ್ಳುಳ್ಳಿ ಮತ್ತು ಶುಂಠಿ ತೊಗೊಂಡಿದ್ದೀನಿ. ಹಾಗೆ 1 ಸ್ಪೂನ್ ಜೀರಿಗೆ, 1 ಸ್ಪೂನು ಕಾಳು ಮೆಣಸು ತೊಗೊಂಡಿದ್ದೀನಿ. ಇಷ್ಟನ್ನು ನಾನು ತರ್ತರಿ ಥರ ರುಬ್ಕೋಬೇಕು. ತರ್ತರಿ ಮಾತ್ರ ರುಬ್ಕೊಳ್ಳಿ, ತುಂಬ ಸಾಫ್ಟಾಗಿ ರುಬ್ಕೋಬೇಡಿ. ನೀರು ಹಾಕ್ಕೊಂಡೇ ರುಬ್ಬೇಡಿ, ಹಾಗೆ ರುಬ್ಕೊಳ್ಳಿ ಸಾಕು. ನಾನಿವಾಗ ರುಬ್ಕೊಂಡು ಬರ್ತೀನಿ. ನೋಡಿ ಇವಾಗ ಖಾರ ರುಬ್ಬಾಗಿದೆ. ನೋಡಿ, ಸಣ್ಣದಾಗಿ ತರ್ತರಿಯಾಗಿ ರುಬ್ಕೊಂಡು ಬಂದಿದ್ದೀನಿ. ಹಾಗೆ ಇದೇ ಜಾರಿಗೆ ಕಡಲೆಬೇಳೆನೂ ಹಾಕ್ಕೊಂಡು ಸಣ್ಣದಾಗಿ ತರ್ತರಿಯಾಗಿ ರುಬ್ಕೊಳ್ಳಿ. ಸಣ್ಣದಾಗೇನು ರುಬ್ಕೋಬೇಡಿ, ತರ್ತರಿಯಾಗಿ ರುಬ್ಕೊಳ್ಳಿ. ನೋಡಿ, ನಾನು ಇವಾಗ ತೋರಿಸ್ತಾ ಇದ್ದೀನಿ. ನೋಡಿ, ಇಷ್ಟು ತರ್ತರಿಯಾಗಿ ರುಬ್ಕೋಬೇಕು. ಒಂದು ಕಾಳಿದ್ರೂ ಪರವಾಗಿಲ್ಲ, ಇಷ್ಟು ತರ್ತರಿಯಾಗಿ ರುಬ್ಕೊಳ್ಳಿ. ತುಂಬ ಸಾಫ್ಟಾಗಿ ರುಬ್ಕೋಬೇಡಿ, ಇಷ್ಟು ತೆಳುವಾಗಿ ರುಬ್ಕೊಳ್ಳಿ ಸಾಕು. ತರ್ತರಿ ಇರಬೇಕು, ತುಂಬ ಸಾಫ್ಟಾಗಿ ಏನು ರುಬ್ಕೊಳ್ಳೋದೇನು ಬೇಡ. ಒಂದೊಂದು ಕಾಳಿದ್ರೂ ಪರವಾಗಿಲ್ಲ. ನೋಡಿ ಸ್ನೇಹಿತರೆ, ಕಡಲೆಬೇಳೆನ ಇಷ್ಟು ತರ್ತರಿಯಾಗಿ ರುಬ್ಕೊಂಡ್ರೆ ಸಾಕು. ಜಾಸ್ತಿ ಸಾಫ್ಟಾಗೇನು ರುಬ್ಕೊಳ್ಳೋದೇನು ಬೇಡ, ಇಷ್ಟು ತರ್ತರಿಯಾಗಿ ರುಬ್ಕೊಂಡ್ರೆ ಸಾಕು. ಇದ್ರ ಜೊತೆಗೆ ನಾನು ಇವಾಗ ಕಟ್ ಮಾಡಿರೋಂಥ ಈರುಳ್ಳಿನ ಸೇರಿಸ್ತಾ ಇದ್ದೀನಿ. ನೋಡಿ, ಈ ಥರ ಸಣ್ಣದಾಗಿ ಈರುಳ್ಳಿನ ಹೆಚ್ಕೊಂಡಿರಬೇಕು. ಅದ್ರ ಜೊತೆಗೆ ನೋಡಿ ಕಟ್ ಮಾಡಿರೋಂಥ ಅದ್ರ ಜೊತೆಗೆ ಸಬ್ಬಕ್ಕೆ ಸೊಪ್ಪನ್ನ ಸೇರಿಸ್ತಾ ಇದ್ದೀನಿ. ಮತ್ತು ಅದ್ರ ಜೊತೆಗೆ ಸಾಂಬಾರು ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ಹಾಗೆ ಮೊದಲಿಗೆ ರುಬ್ಕೊಂಡಿರೋಂಥ ಮಸಾಲೆನೂ ಸಹ ಸೇರಿಸ್ತಾ ಇದ್ದೀನಿ. ಆಮೇಲೆ 1 ಸ್ಪೂನು ಮೊದಲಿಗೆ ನಾನು ಮೆಣಸಿನ್ಕಾಯಿ ಹಾಕಿದ್ದೆ, ಅದಕ್ಕೆ ನೋಡ್ಬಿಟ್ಟು ಖಾರ ಹಾಕ್ಕೊಳ್ಳಿ. ಸ್ವಲ್ಪ ಖಾರದ ಪುಡಿ ಸೇರಿಸ್ತಾ ಇದ್ದೀನಿ. ಆಮೇಲೆ 1 ಸ್ಪೂನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ. ಹಾಗೆ 1-2 ಕರಿಬೇವಿನ ಸೊಪ್ಪನ್ನ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ. ನೋಡಿ, ನಾವಿಷ್ಟನ್ನು ಅಷ್ಟೇ ನೀರು ಹಾಕಲ್ದಲ್ಲೇ ಕಲಿಸ್ಕೋಬೇಕು. ಈ ಥರ ಈ ಥರ ವಡೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ ಈ ಮೆಥಡಲ್ಲಿ. ನೋಡಿ, ಈ ಥರ ನೀಟಾಗಿ ಕಲಿಸ್ಕೋಬೇಕು. ನೋಡಿ, ತುಂಬ ನೀರಾಗೂ ಬೇಡ, ತುಂಬ ಗಟ್ಟಿಯಾಗೂ ಬೇಡ. ಈ ಥರ ಒಂದು ಹದವಾಗಿ ಕಲಿಸ್ಕೋಬೇಕು. ನೋಡಿ, ಈ ಥರ ಕಲಸಿಟ್ಟಾಯಿತು. ನೋಡಿ ಸ್ನೇಹಿತರೆ, ನಾವು ತೊಟ್ಟಲಿಕ್ಕೆ ಕರೆಕ್ಟಾಗಿ ಬರಲಿಲ್ಲ ಅಂದರೆ ನಿಮಗೆ ವಡೆನ ಈ ಥರ ಒಂದು ಲೋಟ ತೊಗೊಂಡು ಅದಕ್ಕೆ ಒಂದು ಈ ಥರ ಕವರ್ ಹಾಕ್ಕೊಬಿಟ್ಟು, ನೋಡಿ ಈ ಥರ ಕವರ್ ಹಾಕ್ಕೊಂಡು ಹಿಂಗೆ ವಡೆ ಹಿಟ್ಟು ತೊಗೊಂಡ್ಬಿಟ್ಟು ಇದಕ್ಕೆ ಹಾಕ್ಕೊಂಡು ಈ ಥರ ರೌಂಡ್ ಶೇಪಲ್ಲಿ ಈ ಥರ ಮಾಡಿ ಈಸಿಯಾಗಿ ಬರುತ್ತೆ. ಯೂಶ್ವಲಿ ನಮಗೆ ರೌಂಡ್ ಶೇಪ್ ಎಲ್ಲ ಬರಲ್ವಲ್ಲ, ಕೈಲಿ ತೊಟ್ಬೇಕಾದ್ರೆ ಈ ಥರ ಒಂದು ಲೋಟದಲ್ಲಿ ಪ್ಲಾಸ್ಟಿಕ್ ಕವರ್ ಹಾಕ್ಬಿಟ್ಟು ಈ ಥರ ತೊಟ್ಕೊಂಡ್ರೆ ವಡೆ ಈಸಿಯಾಗಿ ಬರುತ್ತೆ. ನೋಡಿ, ಸಾಫ್ಟಾಗಿ ಬಿಡ್ಬೋದು. ಈಗ ನೋಡಿ, ಈ ಥರ ಈಸಿಯಾಗಿ ತೊಟ್ಕೊಳ್ಳಿ.
ನೋಡಿ ಇವಾಗ ಆಯಿಲ್ ಬಿಸಿಯಾಗಿದೆ. ಈ ಥರ ರೌಂಡ್ ಶೇಪ್ ಕೊಟ್ಬಿಟ್ಟು ಹಾಕಿ. ಇಲ್ಲಾಂದರೆ ಮೊದಲಿಗೆ ಮುಂಚೆನೇ ಮಾಡಿಟ್ಕೊಂಡವರು ನೀವು ಹಾಕ್ಬೋದು, ಇಲ್ಲಾಂದರೆ ಆವಾಗಲೇ ಈ ಥರ ಮಾಡ್ಕೊಂಡು ತೊಟ್ಟಿ ಹಾಕ್ಬೋದು. ನೋಡಿ 1-2 ನಿಮಿಷ ಆದಮೇಲೆ ಸ್ವಲ್ಪ ಈ ಥರ ಬೆಂದಮೇಲೆ ಈ ಥರ ಕಷ್ಟ ಬೆಂದಿದೆ. ಈ ಥರ ಎಲ್ಲ ಬೇಯಿಸ್ಕೊಂಡು ತೆಗೆದುಬಿಡಿ. ನೋಡಿ ಈ ಥರ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ಥರ ಒಳ್ಳೆ ನೀವು ಮಾಡ್ಕೋಬೋದು ಮನೇಲಿ, ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ. ನೋಡಿ ಗರಿಯಾಗಿ ಸಾಫ್ಟಾಗಿ ಈ ಥರ ಇದೆ, ಬೆಂದಿದೆ. ಇದನ್ನು ತೆಗೆದಿಟ್ಕೊಳ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಒಂದು ಪ್ಲೇಟಿಗೆ ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ. ವಡೆ ತುಂಬ ಚೆನ್ನಾಗಿ ಬಂದಿದೆ, ಟೇಸ್ಟು ಕೂಡ ಚೆನ್ನಾಗಿದೆ. ಈಸಿಯಾಗಿ ಮಾಡ್ಕೋಬೋದು, ಗರಿಯಾಗಿ ಕ್ರಿಸ್ಪಿಯಾಗಿದೆ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ. ಈ ವಿಡಿಯೋ ಪೂರ್ತಿಯಾಗಿ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ.